ಎಲ್ಲರಿಗೂ ನಮಸ್ಕಾರ. ಬೆಳಕು ನಾವು ಪ್ರತಿದಿನ ನೋಡ್ತೀವಿ, ಬಳಸ್ತೀವಿ. ಆದ್ರೆ ಅದರ ಹಿಂದಿರೋ ಸೈನ್ಸ್ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ ಅಲ್ವಾ? ಬನ್ನಿ, ಇವತ್ತು ಬೆಳಕಿನ ಕೆಲವು ಇಂಟ್ರೆಸ್ಟಿಂಗ್ ಸೀಕ್ರೆಟ್ಸ್ನ ತಿಳ್ಕೊಳ್ಳೋಣ. ಸರಿ, ಶುರು ಮಾಡೋಕೆ ಒಂದು ಸಿಂಪಲ್ ಪ್ರಶ್ನೆ. ಕತ್ಲೆ ರೂಮ್ ಒಳಗೆ ಹೋದ್ರೆ ಯಾಕೇನು ಕಾಣಲ್ಲ? ಯೋಚನೆ ಮಾಡಿದ್ದೀರಾ? ಎಲ್ಲಾ ವಸ್ತುಗಳು ಅಲ್ಲೇ ಇರುತ್ತೆ, ಆದ್ರೂ ಕಣ್ಣಿಗೇನು ಬೀಳಲ್ಲ. ಯಾಕೀಗೆ? ಈ ಪ್ರಶ್ನೆಯಲ್ಲೇ ಇದೆ ನಮ್ಮ ಇವತ್ತಿನ ಇಡೀ ಚರ್ಚೆಯ ಮೂಲ. ಇದಕ್ಕೆ ಉತ್ತರ ತುಂಬಾ ಸಿಂಪಲ್. ನಾವು ವಸ್ತುಗಳನ್ನ ನೇರವಾಗಿ ನೋಡಲ್ಲ. ಬದಲಿಗೆ ಬೆಳಕು ಆ ವಸ್ತುವಿನ ಮೇಲೆ ಬಿದ್ದು ಅಲ್ಲಿಂದ ವಾಪಸ್ ಬಂದು ನಮ್ಮ ಕಣ್ಣುಗಳನ್ನ ತಲುಪಬೇಕು. ಈ ಥರ ವಾಪಸ್ ಬರುವ ಬೆಳಕನ್ನೇ ಪ್ರತಿಫಲನ ಅಂತ ಕರೆಯೋದು. ಇದ್ರಿಂದಾನೇ ನಮಗೆಲ್ಲ ಕಾಣಿಸೋದು. ಕತ್ತಲೆಯಲ್ಲಿ ಏನಾಡುತ್ತೆ? ಬೆಳಕೇ ಇರಲ್ಲ, ಸೊ ಪ್ರತಿಫಲನ ಆಗೋಕೆ ಚಾನ್ಸೇ ಇಲ್ಲ. ಅದಕ್ಕೆ ನಮಗೇನೂ ಕಾಣಲ್ಲ. ಹಾಗಾದ್ರೆ ಈ ಬೆಳಕು ಹೇಗೆ ಕೆಲಸ ಮಾಡತ್ತೆ? ಅದಕ್ಕೆ ಒಂದೇ ಒಂದು ಸಿಂಪಲ್ ರೂಲ್ ಇದೆ. ಅದು ಯಾವಾಗ್ಲೂ ನೇರವಾದ ದಾರಿಯಲ್ಲೇ ಹೋಗುತ್ತೆ. ಒಂದು ಲೇಸರ್ ಲೈಟ್ ತರ ಅಂದ್ಕೊಳ್ಳಿ. ಅದಕ್ಕೆ ನೋಡಿ, ಒಂದು ಗೋಡೆ ಅಡ್ಡ ಇದ್ರೆ ಅದರ ಆಚೆ ಇರೋದು ನಮ್ಗೆ ಕಾಣಲ್ಲ. ಯಾಕಂದ್ರೆ ಬೆಳಕಿಗೆ ಗೋಡೆ ದಾಟಿ ಹೋಗಕ್ಕಾಗಲ್ಲ, ಅದು ಗೋಡೆಗೆ ಬಡಿದು ನಿಂತುಬಿಡುತ್ತೆ. ಈ ಥರ ಬೆಳಕು ಒಂದು ನುಣುಪಾದ ಸರ್ಫೇಸ್ ಅಂದ್ರೆ ಕನ್ನಡಿ ಥರಡೆ ವಸ್ತುವಿಗೆ ಬಡಿದು ವಾಪಸ್ ಬರೋದಕ್ಕೇನೆ ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಅಂತ ಹೇಳೋದು. ಇದು ಹೇಗೆ ಅಂದ್ರೆ, ಒಂದು ಬಾಲನ ಗೋಡೆಗೆ ಎಸೆದ್ರೆ ಹೇಗೆ ವಾಪಸ್ ಬರುತ್ತೋ ಹಾಗೇನೆ ನಾವು ನೋಡೋ ಬಹುತೇಕ ಎಲ್ಲ ವಸ್ತುಗಳು ಇದೇ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡೋದು. ಈಗ ನಾವು ದಿನ ನೋಡೋ ಕನ್ನಡಿ ಅಂದ್ರೆ ಪ್ಲೇನ್ ಮಿರರ್ ಬಗ್ಗೆ ಮಾತಾಡೋಣ. ಗಮನಿಸಿದ್ದೀರಾ? ಅದರಲ್ಲಿ ನಮ್ಮ ಇಮೇಜ್ ಯಾವಾಗ್ಲೂ ನೇರವಾಗೇ ಇರುತ್ತೆ, ತಲೆ ಕೆಳಗಾಗಲ್ಲ. ನಮ್ಮ ಸೈಜ್ ಎಷ್ಟಿದೆಯೋ ಇಮೇಜ್ ಸೈಜ್ ಕೂಡ ಅಷ್ಟೇ ಇರುತ್ತೆ. ನಾವು ಕನ್ನಡಿಯಿಂದ ಎಷ್ಟು ದೂರ ನಿಂತಿರ್ತೀವೋ ನಮ್ಮ ಇಮೇಜ್ ಕೂಡ ಕನ್ನಡಿ ಒಳಗಡೆ ಅಷ್ಟೇ ದೂರದಲ್ಲಿ ಕಾಣಿಸುತ್ತೆ ಅಲ್ವಾ? ಇದನ್ನ ಸೈಂಟಿಸ್ಟ್ಗಳು ವರ್ಚುವಲ್ ಇಮೇಜ್ ಅಂತಾರೆ. ಅಂದ್ರೆ ಅದನ್ನ ಒಂದು ಸ್ಕ್ರೀನ್ ಮೇಲೆ ಹಿಡಿಯೋಕ್ಕಾಗಲ್ಲ. ಸರಿ, ಈ ಪ್ಲೇನ್ ಮಿರರ್ ಕಥೆ ಸಾಕು. ಈಗ ವಿಷಯವನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡೋಣ. ಸ್ವಲ್ಪ ಬಾಗಿದ ಅಂದ್ರೆ ಕರ್ವ್ಡ್ ಮಿರರ್ಗಳ ಪ್ರಪಂಚಕ್ಕೆ ಹೋಗೋಣ. ಇಲ್ಲಿ ಮಜಾ ನೋಡಿ. ಇಮೇಜ್ಗಳು ತುಂಬಾನೇ ವಿಚಿತ್ರವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಣಿಸುತ್ತವೆ. ಇದನ್ನ ನೋಡಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಅಡುಗೆ ಮನೆಯಲ್ಲೇ ಒಂದು ಹೊಳಪಾಗಿರೋ ಸ್ಟೀಲ್ ಚಮಚ ಇದ್ರೆ ಸಾಕು. ಅದನ್ನ ತಗೊಂಡು ಮುಖ ನೋಡ್ಕೊಳ್ಳಿ. ಏನಾದ್ರೂ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಾ? ಇದು ತುಂಬಾನೇ ಕ್ಯೂರಿಯಸ್ ಅಲ್ವಾ? ಚಮಚದ ತಗ್ಗಿರೋ ಭಾಗ ಅಂದ್ರೆ ಒಳಭಾಗದಲ್ಲಿ ನೋಡಿದ್ರೆ ಇಮೇಜ್ ಉಲ್ಟಾ ಕಾಣಿಸುತ್ತೆ, ತಲೆ ಕೆಳಗಾಗಿ. ಅದೇ ಚಮಚವನ್ನ ತಿರುಗಿಸಿ ಅದರ ಉಬ್ಬಿರೋ ಹಿಂಭಾಗದಲ್ಲಿ ನೋಡಿದ್ರೆ ಇಮೇಜ್ ನೇರವಾಗೇ ಇರುತ್ತೆ, ಆದ್ರೆ ಚಿಕ್ಕದಾಗಿ ಕಾಣಿಸುತ್ತೆ. ನೋಡಿ, ಒಂದೇ ಚಮಚ ಆದ್ರೆ ಎರಡು ತರಹದ ಇಮೇಜ್. ಇದು ಹೇಗೆ ಸಾಧ್ಯ? ಆ ಚಮಚದ ಒಳಭಾಗ ಇದೆಯಲ್ಲ, ಆ ತರಹದ ಮಿರರ್ಗಳಿಗೆ ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಮಿರರ್ ಅಂತ ಹೇಳ್ತಾರೆ. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ತನ್ನ ಮೇಲೆ ಬೀಳೋ ಎಲ್ಲಾ ಬೆಳಕಿನ ಕಿರಣಗಳನ್ನ ಒಂದೇ ಕಡೆಗೆ ತಂದು ಸೇರಿಸ್ತಾರೆ. ಒಂದ್ ರೀತಿ ಲೈಟನ್ನ ಕಲೆಕ್ಟ್ ಮಾಡೋ ಮ್ಯಾಗ್ನೆಟ್ ತರಹ. ಬೆಳಕನ್ನ ಒಂದೇ ಕಡೆ ಫೋಕಸ್ ಮಾಡೋ ಈ ಪವರ್ಫುಲ್ ಕೆಪಾಸಿಟಿ ಇರೋದ್ರಿಂದಾನೇ ಇದನ್ನ ಟಾರ್ಚ್ಗಳಲ್ಲಿ, ಗಾಡಿಗಳ ಹೆಡ್ಲೈಟ್ಗಳಲ್ಲಿ ಬಳಸ್ತಾರೆ. ಅದಕ್ಕೆ ನೋಡಿ, ಹೆಡ್ಲೈಟ್ನಿಂದ ಎಷ್ಟು ಪವರ್ಫುಲ್ ಆಗಿ ಲೈಟ್ ಬೀಳುತ್ತೆ. ಅಷ್ಟೇ ಅಲ್ಲ, ಡೆಂಟಿಸ್ಟ್ಗಳು ನಮ್ಮ ಹಲ್ಲನ್ನ ದೊಡ್ಡದಾಗಿ ನೋಡೋಕೆ ಬಳಸೋ ಕನ್ನಡಿನೂ ಇದೆ. ಸೌರ ಕುಲುಮೆಗಳಲ್ಲಿ ಸೂರ್ಯನ ಬಿಸಿಲನ್ನ ಒಂದೇ ಕಡೆ ಸೇರಿಸಿ ಅಡುಗೆ ಮಾಡೋಕ್ಕೂ ಇದೇ ಟೆಕ್ನಾಲಜಿ ಬೇಕು. ಸರಿ, ಈಗ ಚಮಚದ ಹಿಂಭಾಗಕ್ಕೆ ಬರೋಣ, ಅಂದ್ರೆ ಉಬ್ಬಿರೋ ಭಾಗ. ಈ ತರಹದ ಮಿರರ್ಗೆ ಪೀನದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಹೆಸರು. ಇದು ಕಾನ್ಕೇವ್ ಮಿರರ್ಗೆ ಕಂಪ್ಲೀಟ್ ಆಪೋಸಿಟ್. ಕಾನ್ಕೇವ್ ಮಿರರ್ ಬೆಳಕನ್ನ ಒಟ್ಟು ಸೇರಿಸಿದ್ರೆ ಇದು ಬೆಳಕನ್ನ ಎಲ್ಲಾ ಕಡೆ ಹರಡುತ್ತೆ. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಕಾರು, ಬೈಕ್ಗಳ ಸೈಡ್ ಮಿರರ್ಗಳನ್ನ ಗಮನಿಸಿದೀರಾ? ಅದ್ಯಾಕೆ ಯಾವಾಗ್ಲೂ ಸ್ವಲ್ಪ ಉಬ್ಬಿರುತ್ತೆ? ಅಂದ್ರೆ ಅದೊಂದು ಕಾನ್ವೆಕ್ಸ್ ಮಿರರ್. ಯಾಕೆ? ನಮ್ಮನೇಲಿರೋ ಕನ್ನಡಿಯನ್ನೇ ಯಾಕೆ ಅಲ್ಲಿ ಹಾಕಲ್ಲ? ಕಾರಣ ಸೇಫ್ಟಿ. ಈ ಕಾನ್ವೆಕ್ಸ್ ಮಿರರ್ಗಳು ಹಿಂದಿರೋ ವಸ್ತುಗಳನ್ನ ಚಿಕ್ಕದಾಗಿ ಆದ್ರೆ ನೇರವಾಗಿ ತೋರಿಸುತ್ತೆ. ಇದ್ರಿಂದ ಏನಾಗುತ್ತೆ ಅಂದ್ರೆ ಆ ಚಿಕ್ಕ ಕನ್ನಡಿಯಲ್ಲಿ ಹಿಂದಿನ ಇಡೀ ರೋಡ್ ಅಂದ್ರೆ ಜಾಸ್ತಿ ಜಾಗ ಕವರ್ ಆಗುತ್ತೆ. ಇದ್ರಿಂದ ಡ್ರೈವರ್ಗಳಿಗೆ ಹಿಂದಿನಿಂದ ಬರೋ ಎಲ್ಲಾ ಗಾಡಿಗಳು ಕಾಣಿಸ್ತೆ, ಬ್ಲೈಂಡ್ ಸ್ಪಾಟ್ ಕಮ್ಮಿ ಆಗುತ್ತೆ. ಆಕ್ಸಿಡೆಂಟ್ಗಳನ್ನ ತಪ್ಸೋಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಓಕೆ, ಇಲ್ಲಿಯವರೆಗೆ ನಾವು ಬೆಳಕು ಯಾವಾಗ್ಲೂ ನೇರವಾಗೇ ಹೋಗುತ್ತೆ, ವಸ್ತುವಿಗೆ ಬಡಿದು ವಾಪಸ್ ಬರುತ್ತೆ ಅಂತ ತಿಳ್ಕೊಂಡ್ವಿ. ಆದ್ರೆ ಒಂದು ನಿಮಿಷ, ಬೆಳಕು ತನ್ನ ದಾರಿಯನ್ನ ಬದಲಿಸೋಕ್ ಸಾಧ್ಯನಾ? ಅಂದ್ರೆ ಅದಕ್ಕೆ ಬಾಗೋಕಾಗತ್ತಾ? ಇದರ ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಖಂಡಿತ ಸಾಧ್ಯ. ಬೆಳಕು ಹೀಗೆ ತನ್ನ ದಾರಿಯನ್ನ ಬದಲಿಸೋ ಅಥವಾ ಬಾಗೋ ಪ್ರಕ್ರಿಯೆಗೆ ವಕ್ರೀಭವನ ಅಥವಾ ರೀಫ್ರಾಕ್ಷನ್ ಅಂತ ಹೇಳ್ತಾರೆ. ಬನ್ನಿ, ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಇದು ಯಾವಾಗಾಗುತ್ತೆ ಅಂದ್ರೆ ಬೆಳಕು ಒಂದು ಮೀಡಿಯಂನಿಂದ ಇನ್ನೊಂದಕ್ಕೆ ಹೋದಾಗ.
ಉದಾಹರಣೆಗೆ ಗಾಳಿಯಿಂದ ನೀರಿಗೆ ಅಥವಾ ಗಾಳಿಯಿಂದ ಗ್ಲಾಸ್ ಒಳಗೆ ಹೋದಾಗ ಅದರ ಸ್ಪೀಡ್ ಕಮ್ಮಿ ಆಗುತ್ತೆ. ಈ ಸ್ಪೀಡ್ ಚೇಂಜ್ ಆಗೋದ್ರಿಂದಾನೇ ಅದು ಸ್ವತ್ತು ಬೆಂಡ್ ಆಗುತ್ತೆ. ಇದೇ ವಕ್ರೀಭವನ. ಇದು ಹೇಗೆ ಅಂದ್ರೆ, ನಾವು ರೋಡ್ ಮೇಲೆ ಫಾಸ್ಟಾಗಿ ಓಡ್ತಾ ಇರ್ತೀವಿ. ಇದ್ದಕ್ಕಿದ್ದ ಹಾಗೆ ಮರಳಿನ ಮೇಲೆ ಓಡ್ಬೇಕಾಗಿ ಬಂದ್ರೆ ನಮ್ಮ ಸ್ಪೀಡ್ ಕಮ್ಮಿಯಾಗಿ ನಮ್ಮ ದಾರಿ ಸ್ವಲ್ಪ ಬದಲಾಗುತ್ತಲ್ವಾ? ಅದೇ ತರಹ ಬೆಳಕಿನ ಈ ಬೆಂಡ್ ಆಗೋ ಗುಣವನ್ನೇ ಬಳಸ್ಕೊಂಡು ನಾವು ಅದೆಷ್ಟೋ ಅದ್ಭುತವಾದ ವಸ್ತುಗಳನ್ನ ಕಂಡುಹಿಡಿದಿದ್ದೀವಿ. ಅದರಲ್ಲಿ ಮುಖ್ಯವಾದದ್ದು ಲೆನ್ಸ್ಗಳು, ಅಂದ್ರೆ ಮಸೂರಗಳು. ನಾವು ಹಾಕೋ ಕನ್ನಡಕ, ನಮ್ಮ ಮೊಬೈಲ್ ಕ್ಯಾಮೆರಾ, ಸೈಂಟಿಸ್ಟ್ಗಳು ಬಳಸೋ ಮೈಕ್ರೋಸ್ಕೋಪ್, ಆಕಾಶ ನೋಡೋ ಟೆಲಿಸ್ಕೋಪ್, ಹೀಗೆ ಎಲ್ಲಾ ಕಡೆ ಇರೋದು ಇದೇ ಲೆನ್ಸ್ಗಳು. ಮಿರರ್ ತರಹಾನೇ ಲೆನ್ಸ್ನಲ್ಲೂ 2 ಮೇನ್ ಟೈಪ್ಸ್ ಇವೆ. ಒಂದು ಪೀನ ಮಸೂರ, ಅಂದ್ರೆ ಕಾನ್ವೆಕ್ಸ್ ಲೆನ್ಸ್. ಇದು ಮಧ್ಯದಲ್ಲಿ ದಪ್ಪ ಇರುತ್ತೆ, ಬೆಳಕನ್ನ ಒಂದೇ ಕಡೆ ಸೇರಿಸುತ್ತೆ. ಇನ್ನೊಂದು ನಿಮ್ನ ಮಸೂರ, ಅಂದ್ರೆ ಕಾನ್ಕೇವ್ ಲೆನ್ಸ್. ಇದು ಮಧ್ಯದಲ್ಲಿ ತೆಳ್ಳಗಿರುತ್ತೆ, ಬೆಳಕನ್ನ ಹೊರಗಡೆ ಹರಡುತ್ತೆ. ಸಿಂಪಲ್. ಕಣ್ಣಿನ ಡಾಕ್ಟರ್ ಹತ್ರ ಹೋದಾಗ ಅವರು ಕಣ್ಣಕದ ಪವರ್ ಪ್ಲಸ್ ಅಥವಾ ಮೈನಸ್ ಅಂತ ಹೇಳ್ತಾರಲ್ವಾ, ಅದು ಬೇರೇನೂ ಅಲ್ಲ, ಈ ಲೆನ್ಸ್ಗಳ ಪವರ್. ಇದನ್ನ ಡಯಾಪ್ಟರ್ ಅನ್ನೋ ಯೂನಿಟ್ನಲ್ಲಿ ಅಳೆಯುತ್ತಾರೆ. ಪ್ಲಸ್ ಪವರ್ ಅಂದ್ರೆ ಅದು ಕಾನ್ವೆಕ್ಸ್ ಲೆನ್ಸ್, ಮೈನಸ್ ಪವರ್ ಅಂದ್ರೆ ಅದು ಕಾನ್ಕೇವ್ ಲೆನ್ಸ್. ಈಗ ಅರ್ಥ ಆಯ್ತಲ್ವಾ? ಸರಿ, ಈ ಪ್ರತಿಫಲನ, ವಕ್ರೀಭವನ, ಮಿರರ್, ಲೆನ್ಸ್ ಇದೆಲ್ಲ ಬರೀ ಟೆಕ್ಸ್ಟ್ ಬುಕ್ನಲ್ಲಿರೋ ಸೈನ್ಸ್ ಅನ್ಕೋಬೇಡಿ. ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಬಳಸೋ ಟೆಕ್ನಾಲಜಿಯಲ್ಲಿ ಇದೆಲ್ಲ ಹೇಗೆ ಮಿಕ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. ರಾತ್ರಿ ಹೊತ್ತು ಗಾಡಿಗಳ ಹೆಡ್ಲೈಟ್ ಅನ್ನ ನೋಡಿ, ಹೇಗೆ ಅಷ್ಟು ಪವರ್ಫುಲ್ ಆಗಿ ನೇರವಾಗಿ ಲೈಟ್ ಬೀಳುತ್ತೆ. ಅದರ ಸೀಕ್ರೆಟ್ ಇರೋದು ಬಲ್ಬ್ನ ಹಿಂದಿರೋ ಒಂದು ಆಳವಾದ ಕಾನ್ಕೇವ್ ಮಿರರ್ನಲ್ಲಿ. ಆ ಬಲ್ಬ್ನಿಂದ ಎಲ್ಲಾ ಕಡೆ ಹರಡೋ ಬೆಳಕನ್ನ ಆ ಮಿರರ್ ಕಲೆಕ್ಟ್ ಮಾಡಿ ಒಂದೇ ಕಡೆ ಫೋಕಸ್ ಮಾಡಿ ಒಂದು ಶಕ್ತಿಶಾಲಿ ಬೀಮ್ ಆಗಿ ಮುಂದಕ್ಕೆ ಕಳಿಸುತ್ತೆ. ಅದ್ಭುತ ಅಲ್ವಾ? ಇನ್ನು ಶೇವಿಂಗ್ ಮಿರರ್ ಅಥವಾ ಮೇಕಪ್ ಮಿರರ್ಗಳು, ಅದರಲ್ಲಿ ನಮ್ಮ ಮುಖ ಎಷ್ಟು ದೊಡ್ಡದಾಗಿ ಕ್ಲಿಯರ್ ಆಗಿ ಕಾಣುತ್ತಲ್ವಾ, ಅದೂ ಕೂಡ ಇದೇ ಕಾನ್ಕೇವ್ ಮಿರರ್ನ ಮ್ಯಾಜಿಕ್. ಇಮೇಜ್ ದೊಡ್ಡದಾಗಿ ನೇರವಾಗಿ ಕಾಣೋದ್ರಿಂದ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ಸುಲಭವಾಗಿ ನೋಡ್ಬೋದು. ಹಾಗೆ ನಾವು ಆಗಲೇ ಮಾತಾಡಿದ ಹಾಗೆ ಗಾಡಿಗಳ ರಿಯರ್ ವ್ಯೂ ಮಿರರ್, ಅದು ಕಾನ್ವೆಕ್ಸ್ ಮಿರರ್ ಆಗಿರೋದ್ರಿಂದ ಸಣ್ಣ ಜಾಗದಲ್ಲಿ ಹಿಂದಿನ ದೊಡ್ಡ ದೃಶ್ಯವನ್ನ ತೋರಿಸುತ್ತೆ. ಸೇಫ್ ಡ್ರೈವಿಂಗ್ಗೆ ಇದು ತುಂಬಾನೇ ಮುಖ್ಯ. ಅದಕ್ಕೆ ನೋಡಿ, ಆ ಕನ್ನಡಿಯಲ್ಲಿ ಆಬ್ಜೆಕ್ಟ್ಸ್ ಇನ್ ಮಿರರ್ ಆರ್ ಕ್ಲೋಸರ್ ದೆನ್ ದೇ ಅಪಿಯರ್ ಅಂತ ಬರ್ದಿರೋದು. ಈಗ ಅದರ ಅರ್ಥ ಸರಿಯಾಗಿ ಗೊತ್ತಾಯ್ತಲ್ವಾ? ಹೀಗೆ ನಾವು ನೋಡೋ ದೃಷ್ಟಿಯಿಂದ ಹಿಡಿದು ನಾವು ಬಳಸೋ ಪ್ರತಿಯೊಂದು ಟೆಕ್ನಾಲಜಿಯವರೆಗೂ ಬೆಳಕು ತನ್ನದೇ ಆದ ಒಂದು ಅದ್ಭುತ ಆಟವನ್ನ ಆಡ್ತಾನೆ ಇರುತ್ತೆ. ನೆಕ್ಸ್ಟ್ ಟೈಮ್ ಒಂದು ಕನ್ನಡಿ, ಕನ್ನಡಕ ಅಥವಾ ಗಾಡಿ ಹೆಡ್ಲೈಟ್ ನೋಡ್ಲಾಗ ಅದರ ಹಿಂದಿರೋ ಈ ಸಿಂಪಲ್ ಆದ್ರೂ ಪವರ್ಫುಲ್ ಸೈನ್ಸ್ ಅನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಯೋಚನೆ ಮಾಡಿ, ನಮ್ ಕಣ್ಣು ಮುಂದೇ ಇರೋ ಬೆಳಕಿನ ಇನ್ನೂ ಎಷ್ಟೆಲ್ಲಾ ರಹಸ್ಯಗಳು ನಮ್ಗಾಗಿ ಕಾಯ್ತಾ ಇರಬಹುದು ಅಲ್ವಾ? ಯೋಚನೆ ಮಾಡ್ತಾ ಇರಿ.